ನಮಸ್ಕಾರ ಕರ್ಕಾಟಕ ರಾಶಿಯವರೇ. ಈ ವಾರ ನಿಮ್ಮ ರಾಶಿಯಲ್ಲಿ ಚಂದ್ರನ ಸಂಚಾರವಿರುವುದರಿಂದ ನಿಮ್ಮ ಅಂತಃಪ್ರಜ್ಞೆ ಬಹಳ ಚುರುಕಾಗಿರುತ್ತದೆ. ನೀವು ಭಾವನಾತ್ಮಕವಾಗಿ ಹೆಚ್ಚಿನ ಸ್ಪಷ್ಟತೆಯನ್ನು ಪಡೆಯಲಿದ್ದೀರಿ. ಇದರಿಂದ ನಿಮ್ಮ ಸಂತೋಷ ಮತ್ತು ಭದ್ರತೆಗೆ ಏನು ಅಗತ್ಯ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರಿವಾಗ್ತದೆ. ನಿಮ್ಮ ಮನಸ್ಸಿನ ಮಾತನ್ನ ಧೈರ್ಯವಾಗಿ ನಂಬಿ ಮುನ್ನಡೆಯಲು ಇದು ಅತ್ಯಂತ ಸೂಕ್ತ ಸಮಯ. ವೃತ್ತಿಜೀವನದಲ್ಲಿ ಮಂಗಳನ ಪ್ರಭಾವದಿಂದ ನೀವು ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತೀರಿ. ಕಠಿಣ ಸವಾಲುಗಳನ್ನು ಎದುರಿಸಲು ಮತ್ತು ನಿಮ್ಮ ಹೊಸ ಆಲೋಚನೆಗಳನ್ನು ಮೇಲಧಿಕಾರಿಗಳ ಮುಂದೆ ಮಂಡಿಸಲು ಇದು ಸಕಾಲ. ಸೂರ್ಯ ಮತ್ತು ಬುಧ 11ನೇ ಮನೆಯಲ್ಲಿರುವುದರಿಂದ ಆರ್ಥಿಕ ಲಾಭ ಅಥವಾ ಬಹುದಿನಗಳಿಂದ ಕಾಯುತ್ತಿದ್ದ ಬೋನಸ್ ಸಿಗುವ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ವೃತ್ತಿಪರ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು ಈಗ ನಿಮಗೆ ಹೆಚ್ಚು ಲಾಭದಾಯಕವಾಗಲಿದೆ. ಸಂಬಂಧಗಳ ವಿಷಯಕ್ಕೆ ಬಂದರೆ ಶುಕ್ರ ಮತ್ತು ಗುರುವಿನ ಸ್ಥಾನವು ನಿಮ್ಮನ್ನು ಆಧ್ಯಾತ್ಮಿಕ ಮತ್ತು ಆಪ್ತ ಭಾವನೆಗಳತ್ತ ಸೆಳೆಯುತ್ತದೆ. ಗದ್ದಲದ ಸಮಾರಂಭಗಳಿಗಿಂತ ಶಾಂತಿಯುತ ಮಾತುಕತೆಗಳು ನಿಮಗೆ ಹೆಚ್ಚು ಖುಷಿ ನೀಡಲಿವೆ. ಸಂಗಾತಿಯೊಂದಿಗೆ ಏಕಾಂತದಲ್ಲಿ ಸಮಯ ಕಳೆಯುವುದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಒಂಟಿಯಾಗಿರುವ ಕರ್ಕಾಟಕ ರಾಶಿಯವರು ಹಳೆಯ ಅನುಭವಗಳಿಂದ ಪಾಠ ಕಲಿಯಲಿದ್ದಾರೆ. ನಿಮ್ಮ ಮೃದುತ್ವವೇ ನಿಮ್ಮ ಶಕ್ತಿ ಎಂಬುದನ್ನು ನೆನಪಿಡಿ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ದೈಹಿಕ ಶಕ್ತಿ ಹೆಚ್ಚಿರುತ್ತದೆ. ಆದರೆ ರಾಹುವಿನ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು. ಸರಿಯಾದ ನಿದ್ರೆಯ ಕ್ರಮವನ್ನು ಅನುಸರಿಸಿ ಮತ್ತು ಸಣ್ಣ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸಬೇಡಿ. ನೀರಿನ ಹತ್ತಿರ ಸ್ವಲ್ಪ ಸಮಯ ನಡಿಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಈ ವಾರ ನಿಮ್ಮ ಆಂತರಿಕ ಶಕ್ತಿಯನ್ನು ಪೂರ್ಣವಾಗಿ ಅಪ್ಪಿಕೊಳ್ಳಿ. ನಿಮ್ಮಲ್ಲಿ ಮೃದುವಾದ ಅಂತಃಪ್ರಜ್ಞೆ ಮತ್ತು ದೃಢವಾದ ಸಂಕಲ್ಪ ಎರಡೂ ಸಮತೋಲನದಲ್ಲಿವೆ. ನಿಮ್ಮ ಗುರಿಯತ್ತ ಗಮನವಿರಲಿ ಮತ್ತು ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಿ. ಈ ವಾರ ನಿಮಗೆ ಅತ್ಯಂತ ಯಶಸ್ವಿಯಾಗಲಿ.